ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ 2 ದಿವಸದ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಹಮ್ಮಿಕೊಂಡಿದ್ದು, ಬೀದರ್ನ ರಂಗಮಂದಿರದಲ್ಲಿ ಕ್ರೀಡಾಕೂಟದ ಸಮಾರೋಪ ಸಮಾರಂಭ ಜೊತೆಗೆ ವಿಜೇತ ಕ್ರೀಡಾಪಟುಗಳಿಗೆ ಟ್ರೋಫಿ, ಮೆಡಲ್ ಹಾಗೂ ಪ್ರಮಾಣ ಪತ್ರ ವಿತರಣಾ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಈ ಒಂದು 2 ದಿವಸ ಅತ್ಯಂತ ಅಚ್ಚುಕಟ್ಟಾಗಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿದೆ. ಬೀದರ್ನಲ್ಲಿ ಈ ಒಂದು ಕ್ರೀಡಾಕೂಟ ಬಹಳ ಯಶಸ್ವಿಯುತವಾಗಿ ಹಮ್ಮಿಕೊಳ್ಳಲಾಗಿದ್ದು, ಬರೀ ಶಿಕ್ಷಕರಷ್ಟೇ ಅಲ್ಲದೆ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದು, ಸರಿಸುಮಾರು 700ಕ್ಕೂ ಅಧಿಕ ಜನ ಸರ್ಕಾರಿ ನೌಕರ ಕ್ರೀಡಾಪಟುಗಳಿಗೆ ಟ್ರೋಫಿ, ಮೆಡಲ್, ಪ್ರಮಾಣ ಪತ್ರ ವಿತರಣೆಯನ್ನ ಮಾಡಲಾಗುತ್ತಿದೆ ಎಂದು ರಾಜ್ಯ ಸರ್ಕಾರಿ ನೌಕರ ಸಂಘದ ಉಪಾಧ್ಯಕ್ಷರು ಜೊತೆಗೆ ಜಿಲ್ಲಾಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಗನ್ಗೆ ಅವರು ಮಾತನಾಡಿ ತಿಳಿಸಿದರು. ಪುರುಷರು, ಮಹಿಳೆಯರು ಸಾವಿರಾರು ಸಂಖ್ಯೆಗೂ ಅಧಿಕ ಜನ ಈ ಒಂದು ಕ್ರೀಡಾಕೂಟದಲ್ಲಿ ಬಹಳ ಉತ್ಸಾಹದಿಂದ ಭಾಗವಹಿಸಿದರು. ಈ ಒಂದು 2 ದಿವಸದ ಒಂದು ಜಿಲ್ಲಾ ಸರ್ಕಾರಿ ನೌಕರರಿಗಾಗಿ ಈ ಒಂದು ಕ್ರೀಡಾಕೂಟದಲ್ಲಿ ಟಿಫಿನ್ ವ್ಯವಸ್ಥೆಯನ್ನ, ಊಟದ ವ್ಯವಸ್ಥೆಯನ್ನ, ನೀರಿನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ಕ್ರೀಡಾಕೂಟಕ್ಕೆ ಸಹಕರಿಸಿದ ಆರೋಗ್ಯ ಇಲಾಖೆಯವರಿಗೂ ಅಂದರೆ ಕ್ರೀಡಾಕೂಟದ ಯಶಸ್ವಿಯಾಗಿದ್ದು, ಈ ಕ್ರೀಡಾಕೂಟದ ಯಶಸ್ವಿಗಾಗಿ ಸಹಕರಿಸಿದ ಒಂದು ಪೊಲೀಸ್ ಇಲಾಖೆಯವರಿಗೂ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯವರಿಗೂ ರಾಜ್ಯ ಸರ್ಕಾರಿ ನೌಕರರ ಪರವಾಗಿ ಕೃತಜ್ಞತೆ ಸಲ್ಲಿಸುವುದಾಗಿ, ಒಂದು ಆರೋಗ್ಯ ಇಲಾಖೆಯವರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಹೋದ ವರ್ಷಕ್ಕಿಂತ ಈ ವರ್ಷ ಕ್ರೀಡಾಕೂಟ ಯಶಸ್ವಿಯಾಗಿದ್ದು, ಈ ಬಾರಿ ಸಣ್ಣ ಪುಟ್ಟ ತಪ್ಪುಗಳಾಗಿದ್ರೂ ಕೂಡ ಅದೆಲ್ಲವನ್ನ ಸರಿಪಡಿಸಿಕೊಂಡು ಮುಂಬರುವ ಒಂದು ಕ್ರೀಡಾಕೂಟವನ್ನ ಇನ್ನೂ ಯಶಸ್ವಿಯುತವಾಗಿ ಮಾಡುವುದಾಗಿ ಈ ಬಾರಿ ಭರವಸೆಯನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಕಿಶೋರ್ ಕುಮಾರ್ ದುಬೆ ಮುಖ್ಯ ಯೋಜನಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಬೀದರ್, ಶ್ರೀಕಾಂತ್ ಮುಖ್ಯ ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್ ಬೀದರ್, ಶಿವಶಂಕರ್ ಕಾಮಶೆಟ್ಟಿ ಕಾರ್ಯನಿರ್ವಾಹಕ ಅಭಿಯಂತರರು, ಪಿಡಬ್ಲ್ಯೂಡಿ ವಿಭಾಗ, ಶಿವನಗೌಡ ಪಾಟೀಲ್ ಪೊಲೀಸ್ ಉಪಾಧೀಕ್ಷಕರು, ಬೀದರ್ ಉಪವಿಭಾಗ, ರಿತೇಂದ್ರನಾಥ್ ಸೂಗೂರು ಜಂಟಿ ಕೃಷಿ ನಿರ್ದೇಶಕರು, ರಾಮಲಿಂಗ ಬಿರಾದರ್, ಸಲೀಂ ಪಾಷಾ ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೀದರ್, ರವಿ ಹಕ್ಕಾರಿ ಉಪನಿರ್ದೇಶಕರು, ಜಿಲ್ಲಾ ಖಜಾನೆ ಬೀದರ್, ಚಂದ್ರಶೇಖರ್ ಶಹಬಾದ್ಕರ್ ಉಪನಿರ್ದೇಶಕರು, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬೀದರ್, ಡಾಕ್ಟರ್ ನರಸಪ್ಪ ಉಪನಿರ್ದೇಶಕರು, ಪಶು ಸಂಗೋಪನೆ ಇಲಾಖೆ ಬೀದರ್, ಸದಾಶಿವ್ ಬಡಗೇರ್ ಜಿಲ್ಲಾಧಿಕಾರಿಗಳು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಪ್ರೇಮ್ ಸಾಗರ್ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ಅವಿನಾಶ್ ಎಂಎ ಜಿಲ್ಲಾ ಅಲ್ಪಸಂಖ್ಯಾತ ಕಲ್ಯಾಣಾಧಿಕಾರಿಗಳು, ವಿಶ್ವನಾಥ್ ಜಿ ಉಪನಿರ್ದೇಶಕರು ತೋಟಗಾರಿಕೆ ಇಲಾಖೆ, ಗೌತಮ್ ಉಪನಿರ್ದೇಶಕರು ಮೀನುಗಾರಿಕೆ ಇಲಾಖೆ, ಮಹೇಂದ್ರಕರ್ ಮೌರ್ಯ ವಲಯ ಅರಣ್ಯಾಧಿಕಾರಿಗಳು ಬೀದರ್, ಬಸವಂತರಾಯ್ ಜಡ್ಡೆ ಶಿಕ್ಷಣಾಧಿಕಾರಿಗಳು, ಜಿ ಸುರೇಶ್ ಸಹಾಯಕ ನಿರ್ದೇಶಕರು ವಾರ್ತಾ ಇಲಾಖೆ, ರಾಜ್ಕುಮಾರ್ ಜಲ್ದೆ ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಕಾರಂಜ ವಿಭಾಗ ಬೀದರ್ ಸೇರಿದಂತೆ ಜಿಲ್ಲಾ ಸಂಘದ ಪದಾಧಿಕಾರಿಗಳು, ವೃಂದ ಸಂಘದ ಅಧ್ಯಕ್ಷರು, ತಾಲೂಕಾ ಅಧ್ಯಕ್ಷರುಗಳು, ನಿರ್ದೇಶಕರು ಹಾಗೂ ಸರ್ಕಾರಿ ನೌಕರರ ಬಾಂಧವರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ವತಿಯಿಂದ ಇವತ್ತಿನ ದಿವಸ ಯುವ ಸಬಲೀಕರಣ ಇಲಾಖೆ ವತಿಯಿಂದ ರಂಗಮಂದಿರದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಇವತ್ತು ಎಲ್ಲ ನಮ್ಮ ಸರ್ಕಾರಿ ನೌಕರ ಸಂಘದ ಎಲ್ಲ ಇಲಾಖೆಯಿಂದ ಬಂದಂಥ ನೌಕರ ಸಂಘದ ನೌಕರಸ್ಥರು ಭಾಳ ಖುಷಿಯಿಂದ ಇವತ್ತಿನ ದಿವಸ 2 ದಿವಸ ನಾನು ನೋಡ್ತಾ ಇದ್ದೀನಿ. ಅದು ಊಟದ ವ್ಯವಸ್ಥೆ ಇರ್ಬೋದು, ಟಿಫಿನ್ ವ್ಯವಸ್ಥೆ ಇರ್ಬೋದು, ಮೆಡಲ್ ವ್ಯವಸ್ಥೆ ಇರ್ಬೋದು, ಇವತ್ತು ನಾಟಕ ಇರ್ಬೋದು, ಎಲ್ಲ ಆಟಗಳು ಕೂಡ ಭಾಳ ಉತ್ಸವದಿಂದ ಭಾಗವಹಿಸಿ ಭಾಳ ಸಂತೋಷದಿಂದ ಭಾಳ ಜನ ಹೇಳ್ತಾಯಿದ್ರು, ಸರ್ ಮೊದಲೆಲ್ಲ ಈ ಥರ ಸ್ಪೋರ್ಟ್ಸ್ ಆಗ್ತಾಯಿರಲಿಲ್ಲ, ಈ ಸಲ ಬೀದರ್ದಲ್ಲಿ ಭಾಳ ಉತ್ತಮ ರೀತಿಯಿಂದ ತಾವು ಸ್ಪೋರ್ಟ್ಸ್ ಮಾಡ್ತಾಯಿದ್ರಿ, ಊಟದ ವ್ಯವಸ್ಥೆ ಕೂಡ ಚೆನ್ನಾಗಿ ಮಾಡಿದ್ರಿ, ಸ್ವಿಮ್ಮಿಂಗ್ ಕೂಡ ಸೇಮ್ ಟೈಮ್ ಮಾಡಿಸ್ತಾಯಿದ್ರಿ, ಮೊದಲೆಲ್ಲ ಬೇರೆ ಬೇರೆ ಡೇಟಿಗೆ ಆಡಿಸ್ತಾಯಿದ್ರು, ನಾವು ಬರಲಿಕ್ಕೆ ಕೂಡ ಅನುಕೂಲ ಆಗ್ತಾಯಿದ್ದಿಲ್ಲ, ಅದಕ್ಕೆ ಭಾಳ ವ್ಯವಸ್ಥೆ ಮಾಡಿದೆ ಅಂತ ಹೇಳಿದ್ರು. ಭಾಳಷ್ಟು ಇಲಾಖೆಯಲ್ಲಿ ಕೂಡ ನಮ್ಮ ಕ್ರೀಡಾಪಟುಗಳಿಗೆ ಭಾಗವಹಿಸಲಿಕ್ಕೆ ಬೇರೆ ಬೇರೆ ಇಲಾಖೆ ಮುಖ್ಯಸ್ಥರು ಕೂಡ ನಾವು ಅವರಿಗೆ ಮನವೊಲಿಸಿ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸೋಕ್ಕಂತ ಮಾಡಿವಿ. ಮೊದಲು ಭಾಳ ಜನ ಬರೀ ಶಿಕ್ಷಕರಷ್ಟೇ ಭಾಗವಹಿಸ್ತಿದ್ರು. ಈ ಸಲ ನಾವು ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು, ಕೋರ್ಟ್ ಇರ್ಬೋದು, ಟ್ರೆಜರಿ ಇರ್ಬೋದು, MI ಡಿಪಾರ್ಟ್ಮೆಂಟು, ಭಾಳಷ್ಟು ವಿವಿಧ ಇಲಾಖೆಯಿಂದ ಗೊತ್ತಿದೆ ಸರ್, ಹೆಣ್ಮಕ್ಳು ಇರ್ಬೋದು, ಪುರುಷರು ಇರ್ಬೋದು, ಭಾಳಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಗೊತ್ತಿನ ಬಂದು ಭಾಗವಹಿಸಿ ಭಾಳ ಉತ್ತಮ ರೀತಿಯಿಂದ ಸ್ಪರ್ಧೆ ಮಾಡಿ ಭಾಳ ಖುಷಿಯಿಂದ ಹೋಗಿದ್ದಾರೆ. ವಿಶೇಷವಾಗಿ ಈ ಸಲ ನೋಡ್ತಾ ಇದ್ದೀವಿ, ರಂಗಮಂದಿರ ತುಂಬಿದ ತಾವು ನೋಡ್ತಾ ಇದ್ರಿ, 700 ಜನರಿಗೆ ನಾವು ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿವಿ. ಫಸ್ಟ್, ಸೆಕೆಂಡ್, ಥರ್ಡು ಗುಂಪಾಟ ಎಲ್ಲವೂ ಕೂಡ ಸೇರಿದಾಗ 700 ಜನರಿಗೆ ನಾವು ಸನ್ಮಾನ, ಅಭಿನಂದನೆ ಮಾಡ್ತಕ್ಕಂಥ ಕೆಲಸ ಮಾಡಿವಿ. ಗುಂಪಾಟದಲ್ಲಿ ಎಲ್ಲರಿಗೆ ನಾವು ಶೆಲ್ಡ್ ಅಂತ ಕೊಡ್ತಕ್ಕಂಥ ಮಾಡೀವಿ, ಮತ್ತು ಎಲ್ಲರೂ ಕೂಡ ಮೆಡಲ್ಸನ್ನು ಕೂಡ ಕೊಡ್ತಕ್ಕಂಥ ಮಾಡೀವಿ. ಇವತ್ತು ರಾತ್ರಿ 10 ಗಂಟೆ ಆದರೂ ಕೂಡ ಎಲ್ಲರೂ ಯಾರು ಕೂಡ ಸರ್ಟಿಫೈಡ್ ಇಲ್ಲದೇ ಮೆಡಲ್ಸ್ ಇಲ್ಲದೆ ಯಾರು ಹೋಗ್ಲಿಕ್ಕಿಲ್ಲ, ಎಲ್ಲರಿಗೆ ಕೊಟ್ಟೆ ನಾವು ಕಳಿಸ್ತಾ ಇದ್ದೀವಿ. ರಾತ್ರಿ ಎಷ್ಟೇ ಲೇಟ್ ಆದರೂ ಅವರು ಎಲ್ಲರೂ ಕೂಡ ಖುಷಿಯಿಂದ ಮನೆಗೆ ಹೋಗ್ಬೇಕಂತೇಳಿ ಸರ್ಕಾರಿ ನೌಕರ ಸಂಘದ ಉದ್ದೇಶ ಕೂಡ ಅದೇ ಇದೆ. ಅದಕ್ಕೆ ಈ ಒಂದು ಸಹಕಾರ ಮಾಡಿದಂಥ ಎಲ್ಲ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಇಲಾಖೆಗೆ, ಎಲ್ಲ ಇಲಾಖೆಯ ಮುಖ್ಯಸ್ಥರಿಗೆ, ಪ್ರೆಸ್ ಮೀಡಿಯಾದವರಿಗೆ, ಮತ್ತು ಪೊಲೀಸ್ ಇಲಾಖೆದವರಿಗೆ, ಆರೋಗ್ಯ ಇಲಾಖೆದವರಿಗೆ, ನಗರಸಭೆದವರಿಗೆ, ಏನು ನಾವು ಎಲ್ಲರಿಗೆ ಏನೇನು ಟಾಸ್ಕ್ ಕೊಟ್ಟಿವಲ್ಲ, ಆರೋಗ್ಯ ಇಲಾಖೆದವ್ರು ಅವರು ಒಂದು ಟೆಂಪೋನ ತರಿಸಿ
ಒಳ್ಳೆಯ ಸಹಕಾರ ಮಾಡಿದ್ದಾರೆ. ಮುನ್ಸಿಪಾಲ್ಟಿದವರೆಲ್ಲ ಸ್ವಚ್ಛತೆಯನ್ನು ಮಾಡಿದ್ದಾರೆ. ಯುವ ಸಬಲೀಕರಣ ಸಹಕಾರ ಕೂಡ ಮಾಡಿದ್ದಾರೆ. ನೌಕರ ಸಂಘದವರು ಎಲ್ಲ ನಮ್ಮ ಪಾರ್ಟಿಸಿಪೇಟ್ ಕೂಡ ಸಹಕಾರ ಮಾಡಿ ಯಶಸ್ವಿಯಾಗಿದೆ. ಹೋದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ಪಾರ್ಟಿಸಿಪೇಟ್ ಭಾಗವಹಿಸಿದರೆ ಮತ್ತು ನಮಗೆ ಭಾಳ ಹುಮ್ಮಸ್ಸು ಕೂಡ ಬಂದಿದೆ. ಈ ವರ್ಷಕ್ಕಂತ ಏನೇನು ನಮ್ಮ ತಪ್ಪುಗಳಾಗಿದ್ದವು ಅವ್ನು ಕೂಡ ಸರಿಪಡಿಸ್ಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದೆ ನಾವು ಕ್ರೀಡಾಪಟುಗಳನ್ನು ಆಯೋಜನೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ನಾನು ರಾಜೇಂದ್ರ ಕುಮಾರ್ ಗಂದ್ಗೆ, ರಾಜ್ಯ ಉಪಾಧ್ಯಕ್ಷರು ಮತ್ತು ಜಿಲ್ಲಾ ಅಧ್ಯಕ್ಷರು ಸರ್ಕಾರಿ ನೌಕರ ಸಂಘ ಬೀದರ್. 2023-24ನೇ ಸಾಲಿನ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟವನ್ನು ಇವತ್ತು ಸಮಾರೋಪಗೊಂಡಿದೆ. ಬಹಳ ಉತ್ಸುಕತೆಯಿಂದ ಎಲ್ಲರೂ ಭಾಗವಹಿಸಿದ್ದಾರೆ. ಎಲ್ಲರೂ ವಿಜೇತರಿಗೆ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಅವರು ಮುಂದೆ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇನ್ನೂ ಹೆಚ್ಚಿನ ಪದಕ ಮತ್ತು ಪ್ರಶಸ್ತಿಗಳನ್ನ ಪಡ್ಕೊಂಡು ಜಿಲ್ಲೆಗೆ ಹೆಸರು ತರಲಿ ಅಂತ ನಾನು ಶುಭ ಹಾರೈಸ್ತೀನಿ. ಮತ್ತು ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಿಕ್ಕೆ ಸಹಕಾರ ಮಾಡಿದಂತಹ ಎಲ್ಲ ಇಲಾಖೆಯವರಿಗೂ, ವಿಶೇಷವಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘದವರಾಗಿರ್ಬೋದು ಮತ್ತು ಎಲ್ಲ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕ್ರೀಡಾಕೂಟ ಭಾಳ ನೀಟಾಗಿದೆ, ಯಾವುದೇ ತೊಂದರೆ ಆಗಲಿಲ್ಲ. ಭಾಳ ಅಂದರೆ ಪ್ಲ್ಯಾಂಡ್ ವೇನಲ್ಲಿ ಈ ಟೂರ್ನಮೆಂಟ್ ಮುಗಿದೋಗಿದೆ. ಮತ್ತು ಎಲ್ಲೂ ಒಂದು ಕಪ್ಪು ಚುಕ್ಕೆ ಬರೆದರಂಗೆ ಈ ಕಾರ್ಯಕ್ರಮ ನೆರವೇರಿದೆ. ಅದಕ್ಕೆ ನಾನು ಎಲ್ಲ ಇಲಾಖೆಯವರಿಗೆ ಸಹಕರಿಸಿದಂಥ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ನಾವು ಎಕ್ಸಾಕ್ಟ್ಲಿ ಅದನ್ನು ನಾವು ವಿಶೇಷವಾಗಿ ನಾವು ಗಮನಿಸಿದ್ದೀವಿ. ಈ ವರ್ಷ ಹಿಂದಿನ ವರ್ಷ ಕಳೆದ 2-3-4 ವರ್ಷದಲ್ಲಿ ನೋಡಿದಾಗ ಸ್ವಿಮ್ಮಿಂಗಲ್ಲಿ ಪಾರ್ಟಿಸಿಪೆಂಟ್ಸೇ ಇರಲಿಲ್ಲ. ನಾವು ಹಿಂದೆ 2-3 ತಿಂಗಳ ಹಿಂದೆ ನಾವು ದಸರಾ ಕೂಟನೂ ಮಾಡಿದ್ದೀವಿ, ಆವಾಗಲೂ ಕೂಡ ಪಾರ್ಟಿಸಿಪೆಂಟ್ಸ್ ಬರಲಿಲ್ಲ. ಸೊ ಈ ಒಂದು ಸರ್ಕಾರಿ ನೌಕರರದ್ದು ಒಂದು ಉತ್ಸಾಹ ನೋಡಿದ್ರೆ ಬಹಳ ಖುಷಿ ಅನ್ನಿಸ್ತು. ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥದ್ದು, ಪುರುಷರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥದ್ದು ಇದು ನಮಗೆ ಭಾಳ ಖುಷಿ ತಂದಿದೆ. ಇದನ್ನು ಹಾಗೆ ಮುಂದುವರಿಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಸುಮತಿ ಎಸ್ ರುದ್ರ ಅಂಥೇಳಿ, ನಾನು ಕ್ರೀಡಾ ಕಾರ್ಯದರ್ಶಿ. ಈ ಒಂದು 2 ದಿವಸದ 5 ಮತ್ತು 6ನೇ ತಾರೀಕಿನ ಸರ್ಕಾರಿ ನೌಕರರ ಕ್ರೀಡಾಕೂಟವು ಅತ್ಯಂತ ಯಶಸ್ವಿಯಾಗಿ ಜರುಗಿತು. ನಮ್ಮ ಮಹಿಳಾ ನೌಕರರು ಸಹಿತ ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿ ವಿಜೇತರಾದರು. ಬಹುಮಾನ ಪಡೆದುಕೊಳ್ಳೋದು, ಅವರ ಆಡುವಂಥ ರೀತಿಯನ್ನು ನೋಡಿದಾಗ ಬಹಳಷ್ಟು ಖುಷಿ ತಂದುಕೊಟ್ಟದ. ನಮ್ಮ ಶಿಕ್ಷಕರಿಗೆ, ನಮ್ಮ ಸರ್ಕಾರಿ ನೌಕರರಿಗೆ ಒಂದು ರೀಚಾರ್ಜ್ ಆದಂತೆ ತಮ್ಮ ಕೆಲಸದಲ್ಲಿ ಒಂದು ಹುರುಪು ಅನ್ನುವಂಥ ಸನ್ನಿವೇಶ ಈ ಕ್ರೀಡಾಕೂಟದಿಂದ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಖುಷಿ ಆಗ್ತದೆ. ಅದೇ ರೀತಿಯಲ್ಲಿ ನಮ್ಮ ನೌಕರ ಸಂಘವು ಎಲ್ಲ ನೌಕರರಿಗೆ ಭಾಳ ವ್ಯವಸ್ಥೆಯನ್ನು ಮಾಡಿದೆ. ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ, ಸಾಯಂಕಾಲ ಟೀ, ಕಾಫಿ, ಡಿಕಾಕ್ಷನ್ನು, ಹೀಗೆ ಹಲವು ರೀತಿಯಲ್ಲಿ ಕುಡಿಯುವ ನೀರು ಎಲ್ಲ ವ್ಯವಸ್ಥೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿದೆ. ಒಟ್ಟಿನಲ್ಲಿ ಕ್ರೀಡಾಕೂಟವು ಅತ್ಯಂತ ಯಶಸ್ವಿಯಾಗಿ ಜರುಗಿತು ಅಂತ ನಾನು ಎಲ್ಲ ಮಹಿಳಾ ನೌಕರರ ಪರವಾಗಿ ಹಾಗೂ ಎಲ್ಲ ಸರ್ಕಾರಿ ನೌಕರರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನನ್ನ ಹೆಸರು ಸುಮತಿ ಎಸ್ ರುದ್ರ ಅಂತೇಳಿ, ಕ್ರೀಡಾಕೂಟದ ಒಂದು ಕ್ರೀಡಾ ಕಾರ್ಯದರ್ಶಿಯಾಗಿದ್ದೇನೆ.